ನಮಸ್ತೆ. ಇವತ್ತು ನಾನು ಆಯುಷ್ಮಾನ್ ಕಾರ್ಡ್ ಏನು ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತಂದ್ಬಿಟ್ಟು ಆಯುಷ್ಮಾನ್ ಕಾರ್ಡನ್ನ ನಾವು ಮಾಡಿಸ್ಕೊತಿದ್ದೀವಿ. ಅದು ಯಾರಿಗೆ ಇದರ ಉಪಯೋಗಗಳನ್ನು ಪಡ್ಕೋಬಹುದು, ಯಾರು ಇದಕ್ಕೆ ಅರ್ಹರು ಮತ್ತು ಇದರ ಉಪಯೋಗಗಳು ಏನು ಅನ್ನೋದನ್ನು ಹೇಳ್ತೀನಿ. ಮುಖ್ಯ ಉದ್ದೇಶ ಏನು ಈ ಕಾರ್ಡಿಂದು ಅಂತ ನೋಡೋದಾದರೆ, ದೇಶದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಉಚಿತ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸೋದು. PMJ ಅಡಿಯಲ್ಲಿ ಪ್ರತಿ ಅರ್ಹ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸಿಗುತ್ತೆ. ಬರೀ ಗೌರ್ಮೆಂಟ್ ಹಾಸ್ಪಿಟಲ್ ಅಷ್ಟೇ ಅಲ್ಲದೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಚಿಕಿತ್ಸೆಯನ್ನು ಪಡ್ಕೋಬಹುದು. ಇನ್ನು ಇದಕ್ಕೆ ಯಾರು ಅರ್ಹರು ಅನ್ನೋದನ್ನು ನೋಡೋದಾದರೆ, ಏನು SECC 2011 ಅಂದರೆ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ 2011ರ ಡಾಟಾಬೇಸ್ನಲ್ಲಿ ಇರುವಂತಹ ಕುಟುಂಬಗಳು ಇದಕ್ಕೆ ಅರ್ಹರಾಗಿರ್ತಾರೆ. CSECC 2011 ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕ್ಯಾಸ್ಟ್ ಸೆನ್ಸಸ್ 2011. ಮತ್ತು ಗ್ರಾಮೀಣ ಜನರು ಅಂದರೆ ಅಂತಹ ಏನು ಜನರಿರ್ತಾರೆ ಅಂಥವ್ರ ಕಡೆ ಒಂದು ಕೋಣೆಯ ಮಣ್ಣಿನ ಗೋಡೆ ಮತ್ತು ಛಾವಣಿ ಹೊಂದಿರುವಂಥ ಮನೆ ಇರುವಂಥ ಬಡವರೇನಿರ್ತಾರೆ ಅವರು ಇದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ. ಯಾರು ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಳ್ತಾರೆ ಅಂತಹ ಮನೆಯಲ್ಲಿ 16ರಿಂದ 59 ವರ್ಷದೊಳಗಿನ ಯಾವುದೇ ವಯಸ್ಕ ಪುರುಷರು ಗಂಡು ಮಕ್ಕಳು ಇಲ್ಲದಂತಹ ಕುಟುಂಬಗಳಿಗೆ ಇದರ ಅನುಕೂಲತೆಗಳು ಸಿಗ್ತವೆ. ಮತ್ತು ಅಂಗವಿಕಲರ ಸದಸ್ಯರೇನಿರ್ತಾರೆ ಅವರಿಗೆ ಯಾವುದೇ ಆಧಾರ ಸ್ತಂಭ ಇಲ್ಲದಂತಹ ಕುಟುಂಬಗಳಿಗೆ ಈ ಯೋಜನೆ ಅನುಕೂಲತೆ ಸಿಗುತ್ತದೆ. ಮತ್ತು ಭೂರಹಿತ ಕಾರ್ಮಿಕರು ಅಂದರೆ ಯಾವುದೇ ಕೃಷಿ ಭೂಮಿ ಅಥವಾ ಮನೆ ಕಟ್ಟಿಸ್ಕೊಳ್ಳೋಕ್ಕೆ ಸಹ ಜಾಗ ಇಲ್ಲದಂತಹ ಕುಟುಂಬಗಳು ಇದಕ್ಕೆ ಅರ್ಹರಾಗಿರ್ತಾರೆ. ಇನ್ನು ನಗರ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರು ಕೆಲವೊಂದು ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತೆ. ಏನು ಅಂತ ನೋಡೋದಾದರೆ, ಭಿಕ್ಷುಕರು, ಚಿಂದಿ ಆಯುವವರು, ಗೃಹ ಕಾರ್ಮಿಕರು, ಪಾದಚಾರಿಗಳು, ಮಾರಾಟಗಾರರು ಅಂದರೆ ಸ್ಟ್ರೀಟ್ ವೆಂಡರ್ಸ್ ಮತ್ತು ಇತರ ದುರ್ಬಲ ವರ್ಗದವರೇನಿರ್ತಾರೆ ಅವರೆಲ್ಲ ಈ ಯೋಜನೆಯನ್ನು ಪಡ್ಕೋಬಹುದು. ಮತ್ತು ಹಿರಿಯ ನಾಗರಿಕರು ಅಂದರೆ 70 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ಹಿರಿಯ ನಾಗರಿಕರು ಆರ್ಥಿಕ ಸ್ಥಿತಿಯನ್ನು ಅವರು ಆರ್ಥಿಕ ಸ್ಥಿತಿ ಯಾವ ರೀತಿ ಅವರು ಇದ್ದಾರೆ ಅನ್ನೋದನ್ನು ಸಹ ಲೆಕ್ಕಿಸದೆ, ಅವರು ಎಷ್ಟು ಸದೃಢರು ಅನ್ನೋದನ್ನು ನೋಡದೆ ಈ ಯೋಜನೆಯನ್ನು ಪಡ್ಕೋಬಹುದು, ಅರ್ಹತೆಯನ್ನು ಹೊಂದಿರ್ತಾರೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ SC/ST ಜನರೇನಿರ್ತಾರೆ ಅವರು ಸಹ ಇದರ ಅರ್ಹತೆಯನ್ನು ಪಡ್ಕೋಬಹುದು. ಮತ್ತು ಇದಕ್ಕೆ ಏನೇನು ಆಯುಷ್ಮಾನ್ ಕಾರ್ಡನ್ನ ಮಾಡಿಸ್ಕೊಳ್ಳೋಕ್ಕೆ ಏನು ದಾಖಲಾತಿಗಳು ಬೇಕು ಅನ್ನೋದನ್ನು ನೋಡೋದಾದರೆ, ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು. ರೇಷನ್ ಕಾರ್ಡ್, SC/ST ಆಗಿದ್ದರೆ ಅವರು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಮೊಬೈಲ್ ನಂಬರು. ಇದನ್ನು ಅರ್ಜಿ ಸಲ್ಲಿಸೋದು ಎಲ್ಲಿ ಅಂದರೆ PMJದು ಪೋರ್ಟಲ್ ಏನಿರುತ್ತೆ ಅಲ್ಲಿ ಹೋಗಿಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಮತ್ತು ಏನು CSCಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ಅಟಲ್ಜಿ ಜನಸ್ನೇಹಿ ಸೇವಾ ಕೇಂದ್ರಗಳಲ್ಲಿ ಹೋಗಿಬಿಟ್ಟು ಅಪ್ಲಿಕೇಶನ್ನ ಹಾಕಬಹುದು. ಇನ್ನೊಂದು ಏನಂತಂದರೆ, ಎಲ್ಲ ಎಲಿಜಿಬಿಲಿಟಿ ಇದ್ರೂ ಸಹ ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಏನು ಮಾಡಿಬಿಡ್ತಾರೆ, ನಮ್ಮ ಹಾಸ್ಪಿಟ್ಲಲ್ಲಿ ಆಯುಷ್ಮಾನ್ ಕಾರ್ಡ್ ನಡೆಯಲ್ಲ ಅಂತಂದು ಹೇಳ್ಬಿಡ್ತಾರೆ. ಅವಾಗ ಏನು ಮಾಡಬೇಕು, ಏನು PMJದು ಪೋರ್ಟಲ್ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ಲಿಸ್ಟನ್ನು ಚೆಕ್ ಮಾಡ್ಕೋಬೋದು. ಈ ಹಾಸ್ಪಿಟಲ್ ಇದನ್ನು ಇಲ್ಲೋ, ಇಲ್ಲಿ ಆಯುಷ್ಮಾನ್ ಕಾರ್ಡ್ ಇದರೊಳಗೆ ಕಾರ್ಡಿಂದು ಇಲ್ಲಿ ನಡೆಯುತ್ತೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೋಬೋದು. ಈ ಯೋಜನೆಯ ಏನು ಚಿಕಿತ್ಸೆ ಯಾವ್ಯಾವುದು ಫ್ರೀ ಆಗುತ್ತೆ ಅಂತ ನೋಡೋದಾದರೆ, ಹೃದಯ ಶಸ್ತ್ರಚಿಕಿತ್ಸೆ, ಕ್ಯಾನ್ಸರ್ ಚಿಕಿತ್ಸೆ, ಡಯಾಲಿಸಿಸ್ ಮತ್ತು ಅಪಘಾತ ಆಕ್ಸಿಡೆಂಟ್ಸ್ ಮತ್ತು 5,000ಕ್ಕೂ ಹೆಚ್ಚು ವೈದ್ಯಕೀಯ ಚಿಕಿತ್ಸೆಗಳ ಪ್ಯಾಕೇಜನ್ನು ಇಲ್ಲಿ ಉಚಿತವಾಗಿ ಪಡಿಬಹುದು. ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.